ಎಲ್ಲರಿಗೂ ನಮಸ್ಕಾರ. ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ಬಂಡೆ ಮಹಾಕಾಳಿಯಮ್ಮನ ದೇವಸ್ಥಾನಕ್ಕೆ ಆಷಾಢದ 4ನೇ ಶುಕ್ರವಾರ, ಕೊನೆ ಶುಕ್ರವಾರ. ಏಕೆಂದರೆ ಆಷಾಢ ಅಂತ ಅಂದರೆ ಎಲ್ಲರಿಗೂ ಕೆಟ್ಟದ್ದು ಅಂತಾರೆ. ಹಾಗಾಗಿ ಆಷಾಢ ಅಂದರೆ ತುಂಬ ಒಳ್ಳೆಯದೇನೆ. ಆಷಾಢದಲ್ಲೇನೆ ಕಾವಡಿ ಹಬ್ಬ ಬರುತ್ತೆ. ಮತ್ತು ಪ್ರತಿ ಶುಕ್ರವಾರನೂ ಸಂಪತ್ ಶುಕ್ರವಾರ ಅಂತ ಹೇಳ್ತಾರೆ. ಆಷಾಢದ ಶುಕ್ರವಾರಗಳಲ್ಲಿ ಪೂಜೆ ಮಾಡಿದ್ರೆ ತುಂಬ ಅದ್ಭುತ ಫಲ ಕೊಡುತ್ತೆ ಮಹಾಲಕ್ಷ್ಮಿ ಅಂತ ಪುರಾಣದ ಪ್ರಕಾರ ಹಾಗೂ ಪಂಚಾಂಗದ ಪ್ರಕಾರ ಹೇಳ್ತಾರೆ. ಹಾಗಾಗಿ ನಾವು ನಮ್ಮ ಮೊಮ್ಮಗಳು ಹುಟ್ಟಿದ ಹಬ್ಬಕ್ಕೆ ನಾನು, ನನ್ನ ಚಿಕ್ಕ ಮೊಮ್ಮಗಳು, ನಮ್ಮ ದೊಡ್ಡ ಮೊಮ್ಮಗಳು ಬಂಡೆ ಮಹಾಕಾಳಿ ಅಮ್ಮನ ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರೋಣ ಅಂತ 3 ಜನ ಹೋಗಿದ್ದೀವಿ. ಹಾಗಾಗಿ ಲೈನ್ ನಿಂತಿದ್ದೀವಿ, ತುಂಬ ದೊಡ್ಡ ಲೈನು. ಯಾಕೆಂದರೆ ಎಷ್ಟು 3 ಅವರ್ ಆಯಿತು ಆ ಅಮ್ಮನ ದರ್ಶನ ಮಾಡೋದಕ್ಕೆ. ಹಾಗಾಗಿ ಬೆಳಗ್ಗೆ 11:30ವರೆಗೆಲ್ಲ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಷ್ಟಕ್ಕೆ 5 ಗಂಟೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನದ ಆವರಣದಲ್ಲಿ ದೊಡ್ಡ ಒಳ್ಳೆ ಬ್ಯಾರಿಕೇಡೆಲ್ಲ ಹಾಕಿದ್ದಾರೆ. ತುಂಬ ಜನ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತ. ತುಂಬಾ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೂ 7 ದೇವತೆಗಳನ್ನ ಅಲ್ಲಿ ಕೂರಿಸಿದ್ದಾರೆ ಅಂತ ನೋಡಿ ಕಾಣಿಸ್ತಾ ಇದೆಯಲ್ಲ. ಪ್ರಸಾದ ಕೊಡ್ತಾ ಇದ್ದಾರಲ್ಲ, ಪಂಚಾಮೃತ ಕೊಡೋ ಜಾಗದಲ್ಲಿ ಕೂರಿಸಿದ್ದಾರೆ. ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ. ಮನೆಯಲ್ಲಿ ಕೂತ್ಕೊಂಡ್ರೆ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಅನಿಸ್ತಾ ಇರುತ್ತೆ. ನಾವು ಪ್ರತಿ ಶುಕ್ರವಾರ ಯಾವುದಾದ್ರೂ ಒಂದು ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಸಣ್ಣದಾಗಿ ಒಂದು ಕುಂಕುಮಾರ್ಚನೆ ಮಾಡಿಸಿ ಪೂಜೆ ಮಾಡಿಸೋದ್ರಿಂದ ಮನೆಯಲ್ಲಿ ನೆಮ್ಮದಿ, ಶಾಂತಿ ಮತ್ತು ತುಂಬಾ ಒಳ್ಳೆಯದು. ನಮಗೆ ಯಾವುದೇ ಕಷ್ಟಗಳು ಬಂದ್ರೂ ನಾವು ದೇವ್ರ ಹತ್ರ ಹೇಳ್ಕೋಬೇಕು. ಮನುಷ್ಯ ಹತ್ರ ಹೇಳ್ಕೊಂಡ್ರೆ ಮುಂದೆ ಚೆನ್ನಾಗಿದ್ದು ಹಿಂದೆ ಹಾಡ್ಕೊಳ್ತಾರೆ. ಹಾಗಾಗಿ ನಮ್ಮ ಕಷ್ಟಗಳನ್ನ ಏನೇ ಇದ್ದರೂ, ನೋವು ಸಂಕಟ ಏನೇ ಇದ್ದರೂ ನಾವು ಆ ದೇವ್ರುಗಳ ಹತ್ರ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಏನೋ ಒಂಥರ ಮನಸ್ಸಲ್ಲಿ ತುಂಬ ಖುಷಿ ಮತ್ತು ಪಾಸಿಟಿವಿಟಿ ಎಷ್ಟು ಚೆನ್ನಾಗಿರುತ್ತೆ ನೋಡಿದ್ರೆ. 7 ದೇವತೆಗಳು ಬಂಡೆ ಮಹಾಕಾಳಿ ಅಮ್ಮನ ಹತ್ರ 7 ದೇವರುಗಳನ್ನ ಅಲ್ಲಿ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ಯಾಕೆಂದರೆ ಆಷಾಢದ ಕೊನೆ ಶುಕ್ರವಾರ ಆಗಿರೋದ್ರಿಂದ ತುಂಬಾ ಜನ ಇಲ್ಲಿ ಪ್ರತಿದಿನವೂ ಜನನೇ. ಬಟ್ ಅಮಾವಾಸ್ಯೆ ದಿವಸನೂ ಅಷ್ಟೇ ತುಂಬ ಜನ ಇರ್ತಾರೆ. ಬಂಡೆ ಮಹಾಕಾಳಿಯಮ್ಮನ ದ್ವಾರ ಬಾಗಿಲು ಇನ್ನೊಂದು ಇತ್ತು. ನಾವು ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇದು ಒಳಗಡೆ ಹೋಗ್ತೀವಲ್ಲ ಅದು ಆ ಪ್ಲೇಸು ಬಂಡೆ ಮಹಾಕಾಳಿಯಮ್ಮನ ಅಲಂಕಾರ, ಉತ್ಸವ, ಆ ಅಮ್ಮಂದು ತುಂಬಾ ಚೆನ್ನಾಗಿತ್ತು. ಯಾಕೆಂದರೆ ಒಳಗಡೆ ನಾವು ವೀಡಿಯೋ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇಲ್ಲೇ ಮಾಡ್ಕೊಂಡಿದ್ದೀನಿ. ಒಳಗಡೆ ಮಾಡ್ಕೊಳಕ್ಕಾಗೋದಿಲ್ಲ. ಆ ದೇವಸ್ಥಾನದ ದ್ವಾರ ಬಾಗಿಲಲ್ಲಿ ಹಸುಗಳಿದ್ದಾವೆ. ಹಸುಗಳು ನಮ್ಮ ಹಿಂದೂಗಳ ಒಂದು ರಾಷ್ಟ್ರ ದೇವತೆ ಅಂತಲೇ ಹೇಳ್ಬೋದು. ಕಾಮಧೇನು ಅಂತ ಹೇಳ್ತಾರಲ್ವ. ಹಾಗಾಗಿ ದ್ವಾರ ಬಾಗಿಲಲ್ಲಿ 2 ಹಸುಗಳನ್ನ ಇಟ್ಟಿದ್ದಾರೆ. ಅದು ಆರ್ಟಿಫಿಷಿಯಲು, ತುಂಬಾ ಚೆನ್ನಾಗಿದೆ. ಹಾಗೂ ನಾವು ಲೈನಲ್ಲಿ ಹೋಗುವಾಗ ಅಕ್ವೇರಿಯಂ ಇಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿ ವಿಶೇಷ ಅಂತಂದರೆ 3 ಕಡೆ ಅಕ್ವೇರಿಯಂ ಇದೆ. ಫಿಶ್ಗಳನ್ನ ನೋಡೋದು ಮತ್ತು ನಾಯಿಗಳನ್ನೂ ಸಾಕಿದ್ದಾರೆ ನೋಡಿ. ಎಲ್ಲ ಪ್ರತಿಯೊಂದು ಕಡೆನೂ ಪ್ರಾಣಿ ಪಕ್ಷಿ ಆಗಲಿ ಏನಕ್ಕೆ ಆಗಲಿ ಒಂದು ಮಾನ್ಯತೆ ಕೊಡ್ತಾರೆ, ಅದಕ್ಕೊಂದು ಗೌರವ ಕೊಡ್ತಾರೆ ಅಂತ ನಾನು ಹೇಳ್ತೀನಿ ನೋಡಿ. ಹೊರಗಡೆನೇ ಇಟ್ಟಿದ್ದಾರೆ. ದೇವಸ್ಥಾನದ ಹೊರ ಬಾಗಿಲಲ್ಲಿ ಬಲಭಾಗದಲ್ಲಿ ಇದೆ. ಎಷ್ಟು 7 ದೇವತೆಗಳು ನೋಡೋದಕ್ಕೆ ಒಂದು ಕಣ್ಣಿಗೆ ಹಬ್ಬ. ಅದನ್ನು ನೋಡ್ತಾ ಇದ್ರೆ ನಮ್ಮ ಮನಸ್ಸಲ್ಲಿ ಏನೇ ನೋವು ಇದ್ರೂ ಹಂಗೆ ಅಳು ಬಂದ್ಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಎಲ್ಲರಿಗೂ ಈ ಥರ ಫೀಲಿಂಗ್ ಆಗುತ್ತಾ? ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಮ್ಮದಿರು. ಎಷ್ಟು ಖುಷಿಯಾಗುತ್ತೆ ನೋಡ್ತಾ ಇದ್ದರೆ. 7 ದೇವತೆಗಳು ಅಂದರೆ ಶಂಖ ಚಕ್ರ ಗದೆ ಲಕ್ಷ್ಮಿ ಸರಸ್ವತಿ ಎಲ್ಲ ದೇವರುಗಳು ಇಲ್ಲಿದ್ದಾರೆ. ಅಮ್ಮ ಎಲ್ಲ ಎಷ್ಟು ಖುಷಿಯಾಗುತ್ತೆ ನೋಡ್ತಾ ಇದ್ದರೆ. ಹಾಗೆ ಆ ದೊಡ್ಡ ಲೈನಿಂದ ಒಳಗಡೆ ಹೋಗಿ ದರ್ಶನ ಮಾಡುವಾಗ ಸುಮಾರು 2 ಅವರೇ ಆಗೋಯ್ತು. ಹಂಗಾಗಿ ನಮಗೆ ಕಾಲು ನೋವು ಇರುತ್ತೆ, ಕೈ ನೋವು ಏನೆಲ್ಲ ಇರುತ್ತೆ. ಆ ಲೈನಲ್ಲಿ ಹೋಗಿ ನಿಂತ್ಕೊಂಡ್ಮೇಲೆ ಅಷ್ಟೊಂದು ಲೈನಲ್ಲಿ ಹೋಗಿ ಒಂದು ದರ್ಶನ ಮಾಡೋದೇ ಒಂದು ನಮ್ಮ ಭಾಗ್ಯ. ಹಾಗಾಗಿ ಶುಕ್ರವಾರ ಯಾವುದೇ ಒಂದು ಹೆಣ್ಣು ದೇವತೆಗಳಿಗೆ ಹೋಗಿ ನಮ್ಮ ಮನೆಯಲ್ಲಿ ಏನೇ ಕಷ್ಟ ತೊಂದರೆಗಳಿದ್ರೂ ಈ ಥರ ನಿಂಬೆಹಣ್ಣು ದೀಪ ಹಚ್ಚಿ ಮತ್ತು ಕೂಷ್ಮಾಂಡ ದೀಪ ಅಂತ ಹೇಳ್ತಾರೆ ಇದು. ಹಾಗಾಗಿ ಕೂಷ್ಮಾಂಡ ದೀಪನೂ ಸಹ ಹಚ್ಬೋದು, ಬೆಲ್ಲದ ಆರತಿ ಮಾಡ್ಬೋದು. ಅವ್ರವ್ರ ಭಕ್ತಿ ಅವ್ರು ಏನಾದರೂ ಮಾಡ್ಬೋದು ನೋಡಿ. ಈ ಥರ ಅಕ್ಕಿ ನಾನು ಸಹ ಮಾಡಿದ್ದೀನಿ. ಹಾಗಾಗಿ ನಮಗೇನಾದರೂ ಒಂದು ಮನೆಯಲ್ಲಿ ದೋಷ ಕಷ್ಟ ಇದ್ದಾಗ ಈ ಥರ ದೀಪಗಳನ್ನ ನಾವು ಹಚ್ಚೋದ್ರಿಂದ ಹೆಣ್ಣು ದೇವತೆಗಳ ದೇವಸ್ಥಾನದಲ್ಲಿ ತುಂಬಾ ಒಳ್ಳೆಯದು ಅಂತ ಒಂದು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನನಗಂತೂ ಈ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ರಶ್ಶು. ನಮ್ಮ ಮಕ್ಕಳು ಬೇರೆ
ಪಾಪ ಇಕ್ಕಟ್ಟಲ್ವ, ಅವರು ತುಂಬಾ ಕಷ್ಟ. ಮಕ್ಕಳಿಗೆ ಲೈನಲ್ಲಿ ಹೋಗಿ ನಿಂತ್ಕೊಂಡು ದರ್ಶನ ಮಾಡೋಕ್ಕೆ ಚಿಕ್ಕ ಮಗುಗೆ ಆಗಲೇ ಇಲ್ಲ. ಅಮ್ಮ ಎತ್ಕೊಮ್ಮ ಅಂತಾಯಿತು. ಮಧ್ಯದಲ್ಲಿ ಪಾಪ ಎತ್ಕೊಂಡಿದ್ದೆ. ನೋಡಿಸ್ತೀನಿ ಒಂದಿಷ್ಟು ದೊಡ್ಡ ಲೈನ್ ಇದೆ ಅಂತ. ಅಲ್ಲೆಲ್ಲ ಲೈನ್ ಕಾಣಿಸ್ತಾ ಇದೆಯಲ್ಲ, ಇದು ದೇವಸ್ಥಾನದ ಆವರಣದಲ್ಲಿ ಇಟ್ಟಿರೋಂಥ ಜಾಗ. ಯಾಕೆಂದರೆ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ದೀಪನ ಹಚ್ತಾರೆ ಅಮ್ಮನಿಗೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗಾಗಿ ಆ ದೇವಸ್ಥಾನದ ಹತ್ರ ಒಬ್ಬರು ಅರೇಂಜ್ಮೆಂಟ್ಸ್ ಮಾಡಿದರು ದೇವರ ಹಾಡುಗಳನ್ನ ಆಡೋದಕ್ಕೆ. ಇದು ಸ್ವಂತ ಅವ್ರದ್ದು ಇನ್ಸ್ಟ್ರೂಮೆಂಟು, ಇದು ಯಾವುದೇ ಸೆಟ್ಟಿಂಗ್ ಸಾಂಗ್ಸ್ ಅಲ್ಲ, ಕಾಪಿ ರೇಟು ಅಲ್ಲ. ಹಾಗಾಗಿ ಇದನ್ನು ಹೆಂಗನ ಇರಲಿ ಅಂದ್ಬಿಟ್ಟು ನಾನು ಆ ಸೌಂಡೆಲ್ಲ ರಿಮೂವ್ ಮಾಡಿದ್ದೀನಿ. ಅದ್ಭುತವಾದ ಗಾಯಕರು, ತುಂಬ ಚೆನ್ನಾಗಿ ಹಾಡುಗಳನ್ನ ಹೇಳ್ತಾಯಿದ್ರು. ಹಾಗಾಗಿ ನಾನು ಅದೊಂದು ವಿಡಿಯೋ ಕ್ಲಿಪ್ಪು ಮಾಡ್ಕೊಂಡಿದ್ದೀನಿ. ನನಗೆ ಆ ಹಾಡುಗಳಂದರೆ ತುಂಬ ಇಷ್ಟ. ನಾನು ಹೋಗಿ ಒಂದು ಸ್ಟೇಜ್ ಮೇಲೆ ಆಡಬೇಕು ಅಂತ ಅನಿಸ್ತಾ ಇತ್ತು. ಆದ್ರೂ ಕೇಳೋಕ್ಕೆ ಒಂಥರ ಸಂಕೋಚ ಆಯಿತು, ಸುಮ್ಮನಾಗ್ಬಿಟ್ಟೆ. ಹಾಗಾಗಿ ಒಂದು ಅದ್ಭುತ ಹಾಡುಗಳನ್ನ ಹಾಡಿದ್ದಾರೆ. ಅಂದರೆ ಅಲ್ಲಿ ಪ್ರಸಾದ ತಿನ್ನೋರೆಲ್ಲ ಅಲ್ಲಿ ಕೂತ್ಕೊಂಡು ಹಾಡು ಕೇಳ್ಕೊಂಡಿರಲಿ ಅಂತ ಅಲ್ಲೊಂದು ಹಾಕಿ ರೆಡಿ ಮಾಡಿದ್ದಾರೆ. ಅಲ್ಲಿ ಹಾಡುಗಳಂತೂ ತುಂಬ ಚೆನ್ನಾಗಿತ್ತು. ನಮಗೆ ಎದ್ದು ಬರೋಕ್ಕೆ ಮನಸ್ಸಾಗಿರಲಿಲ್ಲ. ಹಾಗಾಗಿ ಹಾಡೆಲ್ಲ ಕೇಳ್ದು. ಅಮ್ಮನ ಒಂದು ಬಂಡೆಕಾಳಿ ಅಮ್ಮನ ಒಂದು ವಿಶೇಷತೆ ಏನು ಅಂತಂದರೆ, ನಮಗೇನೇ ಕಷ್ಟ ಇರಲಿ ಪ್ರತಿಯೊಬ್ಬ ಸೆಲೆಬ್ರಿಟಿಗಳು ಸಹ ಹೋಗ್ತಾರೆ. ಅವ್ರು ಸಕ್ಸಸ್ಫುಲ್ ಆಗೋದಕ್ಕೆ ಕೆಲವೊಂದು ನಮ್ಮ ಬೆಂಗಳೂರಿನ ಬಂಡೆ ಮಹಾಕಾಳಿ ಅಮ್ಮನ ದೇವಸ್ಥಾನದ ಒಂದು ಶಕ್ತಿ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಯಾರಿಗಾದ್ರೂ ಏನೇ ಪ್ರಾಬ್ಲಮ್ ಇದ್ದರೂ ಹೋಗ್ಬೋದು. ಏಕೆಂದರೆ ಅಷ್ಟು ಜನ ಇರ್ತಾರೆ, ತಾಳ್ಮೆ ಇರಬೇಕು ದೇವರ ದರ್ಶನ ಮಾಡೋದಕ್ಕೆ. ಹಾಗಾಗಿ ನಾನು ಅಲ್ಲಿ ಒಂದು ಚೊಂಬು ನೀರು ಇತ್ತಾರೆ, ಹೋಗಿ ಅಮ್ಮನ ಪಾದ ಮುಟ್ಟಿ ನಮಸ್ಕಾರ ಮಾಡುವಾಗ ಅಮ್ಮನ ಮೇಲೆ ನೀರು ಇತ್ತಾರೆ. ಆ ನೀರು ಬಂದು ನಮ್ಮ ತಲೆ ಮೇಲೆ ಬೀಳುತ್ತೆ. ಆವಾಗ ನಮ್ಮಲ್ಲೇನಾದರೂ ಒಂದು ನಕಾರಾತ್ಮಕ ಶಕ್ತಿಗಳು, ಭೂತ ಪ್ರೇತ ಹಾಗೂ ಏನಾದರೂ ಒಂದು ದೋಷಗಳಿದ್ರೂ ಅಮ್ಮನ ತಲೆ ಮೇಲಿಂದ ನೀರು ಇದ್ದಾಗ ಅದು ನಮ್ಮ ತಲೆ ಮೇಲೆ ಬಿದ್ದು ಎಲ್ಲ ಪರಿಹಾರ ಆಗುತ್ತೆ. ನಮಗಂತೂ ತುಂಬಾ ಖುಷಿ ಆಯಿತು. ನಮ್ಮ ದೊಡ್ಡ ಮೊಮ್ಮಗಳು ಹುಟ್ಟಿದ ಹಬ್ಬಕ್ಕೆ ಒಂದು ದೇವ್ರ ದರ್ಶನ ಮಾಡ್ಕೊಂಡು ಬಂತು ಅಂತ ಆ ಮಕ್ಕಳಿಗೆಲ್ಲನ ಕರ್ಕೊಂಡೋದ್ರೆ ಎಷ್ಟು ಖುಷಿ ಅಂದರೆ ಖುಷಿ. ನೋಡಿ ಎಷ್ಟು ಖುಷಿಯಾಗಿ ತಿಂತಾಯಿದ್ದಾರೆ ಹಾಡು ಕೇಳಿಕೊಂಡು. ಅವ್ರಿಗೆ ಏನೇನು ಬೇಕೋ ಎಲ್ಲ ಕೊಡಿಸ್ತು. ಅಮ್ಮ ಇದನ್ನು ಬೇಕಮ್ಮ ಅದನ್ನು ಬೇಕಮ್ಮ ಅಂತ ಎಷ್ಟು ಖುಷಿಯಾಗಿ ನಮ್ಮ ಹತ್ರ ಪ್ರೀತಿಯಿಂದ ಹೊಂದ್ಕೊಂಡು ಕೇಳ್ತವೆ ಅಂದರೆ ನನಗಂತೂ ಭಾಳ ಖುಷಿಯಾಗುತ್ತೆ. ಆ ಮಕ್ಕಳ ಮುಗ್ಧತೆ, ಆ ಮಕ್ಕಳ ಮನಸ್ಸು ದೇವ್ರ ಸಮಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಆ ಆರ್ಕೆಸ್ಟ್ರಾ ನೋಡಿಕೊಂಡು ಮಿಕ್ಸ್ಚರ್ ಎತ್ಕೊಂಡೋಗಿದ್ದೆ, 1/4 kg ಮಿಕ್ಸ್ಚರ್ ಎತ್ಕೊಂಡೋಗಿದ್ದೆ. ಅದಕ್ಕೆ ಖುಷಿ ತಿಂತಾಯಿದ್ದಾರೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ಸ್ ಕೊಡಿ, ಸಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ. ಧನ್ಯವಾದಗಳು ಎಲ್ಲರಿಗೂ.